ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ ಸೌಂದರ್ಯ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ಯುಗಾದಿ ಹಬ್ಬ. ಈ ವರ್ಷದ ಅಫಿಷಿಯಲ್ ಆಗಿ ಮೊದಲನೇ ವ್ಲಾಗ್ ಆಗಿರುತ್ತೆ. ಹಾಗೆಯೇ ಮೊದಲನೇದಾಗಿ ಪ್ರತಿಯೊಬ್ಬರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಒಂದು ಯುಗಾದಿ ಹಬ್ಬ ನಿಮ್ಮ ಲೈಫಲ್ಲಿ ನೀವು ಅಂದ್ಕೊಂಡಿರೋದನ್ನೆಲ್ಲ ತಂದುಕೊಡ್ಲಿ. ಖುಷಿ, ಸುಖ, ಶಾಂತಿ, ಹಾಗೆಯೇ ಜೀವನದಲ್ಲಿ ಆರೋಗ್ಯ ಅನ್ನೋದು ತುಂಬಾ ಮುಖ್ಯ. ಅದನ್ನು ಆ ದೇವರು ನಿಮಗೆ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮೊದಲನೇ ಬಾರಿಗೆ ಯಾರಾದರೂ ನನ್ನ ಈ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಎಲ್ಲ ವ್ಲಾಗ್ಸ್ನ ನೋಡಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಬನ್ನಿ, ಇವತ್ತಿನ ನಮ್ಮ ದಿನಚರಿ ಹೇಗಿರುತ್ತೆ, ನಾವು ಏನೆಲ್ಲ ಮಾಡ್ತಾ ಇದ್ದೀವಿ, ಏನೆಲ್ಲ ಅಡುಗೆ ಸ್ಪೆಷಲ್ ಆಗಿ ಮಾಡಿದ್ದೀವಿ. ಆ್ಯಂಡ್ ಹಬ್ಬ ಆಗಿರೋದ್ರಿಂದ ಎಲ್ಲರೂ ಹೊಸ ಔಟ್ಫಿಟ್ಸ್ನ ಹಾಕ್ಕೊಂಡಿರ್ತೀವಿ. ಆ್ಯಂಡ್ ನಾನು ಇವತ್ತು ಯುಗಾದಿ ಹಬ್ಬ ಮೊದಲನೇ ಹಬ್ಬ ಆಗಿರೋದ್ರಿಂದ ವೈಟಲ್ಲಿ ಹಾಕ್ಕೊಳ್ಳೋಣ. ಈ ವರ್ಷ ಪೂರ್ತಿ ಪೀಸ್ ಆಗಿರಬೇಕು ಅಂದ್ಬಿಟ್ಟು ನಾನು ವೈಟ್ ಹಾಕ್ಕೊಂಡಿದ್ದೀನಿ. ಸೊ ನನ್ನ ಔಟ್ಫಿಟ್ ಡೀಟೇಲ್ಸ್ ಕೊಡ್ತೀನಿ, ತಡೀರಿ ಒಂದು ನಿಮಿಷ, ಕ್ಯಾಮ್ರಾ ಮುಂದೆ ಮಾಡ್ತೀನಿ. ನೋಡಿ, ಈ ಥರ ಅಂಬ್ರೆಲಾ ಲಾಂಗ್ ಡ್ರೆಸ್ನ ಹಾಕೊಂಡಿದ್ದೀನಿ. ಈ ರೀತಿ ಲಾಂಗ್ ಅಂಬ್ರೆಲಾ ಡ್ರೆಸ್. ಇದು ಬಂದ್ಬಿಟ್ಟು ಟ್ರೆಂಡ್ಸಲ್ಲಿ ತೊಗೊಂಡಿದ್ದು. ನಿನ್ನೆ ಸಂಜೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ನಮ್ಮ ಯದುವೀರ್ನ ತೋರಿಸ್ತೀನಿ. ನಿಮ್ಮೆಲ್ಲರ ಪ್ರೀತಿ ಯದುವೀರ್ ಇವಾಗ ಸಮ್ಮರ್ ಆಗಿರೋದ್ರಿಂದ ಅವನಿಗೆ ಸ್ವಲ್ಪ ನೋಡಿ, ಹಾಯ್, ಫುಲ್ ಕರ್ಲಿ ರವಿಚಂದ್ರನ್ ಬೇಬಿ ಥರ ಕಾಣ್ತಾ ಇದ್ದಾನೆ. ಆ್ಯಂಡ್ ಸ್ಲೀವ್ಲೆಸ್ ಹಾಕ್ಕೊಂಡಿದ್ದಾನೆ. ಔಟ್ಫಿಟ್ ಬಂದ್ಬಿಟ್ಟು ಜುಡಿಯೋ, ಅವ್ರ ಪಪ್ಪ ತಂದಿತ್ತು ತಾನೇ. ಎಸ್, ಎಲ್ರಿಗೂ ವಿಶ್ ಮಾಡಿಬಿಟ್ಟು ಹ್ಯಾಪಿ ಯುಗಾದಿ ಹಬ್ಬ. ಅಂಬ ಎಲ್ಲರೂ ಬೇವು ಬೆಲ್ಲ ತಿಂದು ಖುಷಿಯಾಗಿರಿ. ಓಕೆ, ಮಮ್ಮಿ ಹೆಂಗ್ ಕಾಣಿಸ್ತಾ ಇದೆ ಹೇಳು? ಚೆನ್ನಾಗಿದ್ದೀನಾ? ಕ್ಯೂಟ್ ಅಂತ ಹೇಳಲ್ಲ ನೀನು? ಇರು ನಿಮಿಷ. ಹೊಸ ಓಲೆ ಹಾಕೊಂಡಿದ್ದೀನಿ. ಚೆನ್ನಾಗಿದ್ಯಾ? ಯಾರು ಕೊಡ್ಸಿದ್ದು? ನಿಂದು ಸೂಪರ್ ಆಗಿದೆ. ಅಯ್ಯೋ, ನಿಂದು ಸೂಪರ್ ಬೇಬಿ. ಯೋ ಮೈ ಕ್ಯೂಟ್ ಬೇಬಿ. ಪಪ್ಪ ಔಟ್ಫಿಟ್ ತೋರ್ಸೋಕ್ಕೆ ಅವ್ರ ಪಪ್ಪ ಕಾರ್ ವಾಶ್ ಮಾಡಿಸ್ಕೊಬರಕ್ಕೆ ಹೋಗಿದ್ದಾರೆ. ಆ್ಯಂಡ್ ನಮ್ಮತ್ತೆ ಬೆಳಗ್ಗೆನೆ 5:15 ಎದ್ದು ಎಲ್ಲ ಅಡುಗೆಗಳು ಮಾಡಿ ಮುಗಿಸಿದ್ರು. ನಾನು ಮನೆ ಕ್ಲೀನ್ ಮಾಡಿಕೊಂಡು, ಇವತ್ತು ರೋಬೋಟ್ ಯೂಸ್ ಮಾಡಿಲ್ಲ, ಹ್ಯಾಂಡಲ್ಲೇ ಫುಲ್ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಿದ್ದೆ. 11:15 ಆಗೋಯ್ತು. ನಾನು ಪೂಜೆ ಮಾಡೋಕ್ಕೆ ಲೇಟಾಗಿ ಹೋಗುತ್ತೆ, ಇನ್ನೂ ಸ್ನಾನ ಮಾಡಿರಲಿಲ್ಲ. ಬಂದೆ, ಒಂದು ನಿಮಿಷ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ರೂಪೇಶ್ಗೆ ಹೇಳಿದ್ದೆ, ಅವ್ರು ಮಾಡಿದರು. ಆ್ಯಂಡ್ ಬೆಳಗ್ಗೆ ಅಡ್ಲೆ ಎಣ್ಣೆ ಎಲ್ಲ ಹಚ್ಕೊಂಡು ಮೈ ಸ್ನಾನ ಎಲ್ಲ ಮಾಡಿದ್ದಾಯಿತು. ಸೊ ಅದೊಂದು ಚಿಕ್ಕ ಕ್ಲಿಪ್ಪಿಂಗ್ಸ್ ಕೂಡ ಇದೆ, ಅದನ್ನ ಇವಾಗ ಆ್ಯಡ್ ಮಾಡ್ತೀನಿ. ಹೋಗಿ ನೋಡ್ಕೊಂಡು ಬನ್ನಿ, ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಹಬ್ಬ ಇದ್ದಿದ್ದು ಸಂಡೇ ಅಲ್ವಾ, ಸ್ಯಾಟರ್ಡೇ ಈವ್ನಿಂಗ್ ಬಟ್ಟೆ ಶಾಪಿಂಗ್ ಮಾಡ್ಕೊಬರೋಣ ಅಂತ ನಾವು ನಮ್ಮ ಮನೆ ಹತ್ರ ಇರೋವಂಥ ರಿಲಯನ್ಸ್ ಟ್ರೆಂಡ್ಸ್ಗೆ ಹೋಗಿದ್ವಿ. ಸೊ ಅಲ್ಲಿ ಬಟ್ಟೆ ಶಾಪಿಂಗ್ ಹೋಗಿದ್ವಿ. ಅದು ಚಿಕ್ಕ ಕ್ಲಿಪ್ಪಿಂಗ್ಸ್ ಇದೆ, ಹಾಕ್ತೀನಿ ನೋಡಿ. ಫ್ರೆಂಡ್ಸ್ ನೋಡಿ, ನನ್ನ ಗಂಡ ಇಷ್ಟು ಒಳ್ಳೆಯವನು. ಎಷ್ಟು ಜೊತೆ ಇವತ್ತು 15,000 ಬಿಲ್ ಮಾಡಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾರೆ. ಇದು ಹಾಕು, ಇದು ಚೆನ್ನಾಗಿರುತ್ತೆ, ಈ ಕಲರ್ ಚೆನ್ನಾಗಿರುತ್ತೆ ನಿನಗೆ ಅಂತ. ಸೋ ಕ್ಯೂಟ್ ಆಫ್ ಹಿಮ್. ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಗಿವಿಂಗ್ ದಿಸ್ ಬ್ಯೂಟಿಫುಲ್ ಹ್ಯಾಂಡ್ಸ್ ಲವಬಲ್ ಹಸ್ಬೆಂಡ್. ಆ್ಯಕ್ಚುಲಿ ಈ ಸಲ ಟ್ರೆಂಡ್ಸಲ್ಲಿ ಒಳ್ಳೆ ಕಲೆಕ್ಷನ್ಸ್ ಬಂದಿತ್ತು. ಸೊ ಹಾಗಾಗಿ ತೊಗೊಂಬಿಡು ಅಂತಂದು ರೂಪೇಶು. 15,000 ಬಿಲ್ ಮಾಡಿಸೋಣ ಅಂದ್ಕೊಂಡೆ, ಬಟ್ ಅದು 14,000 ಏನೋ ಬಿಲ್ ಆಗಿತ್ತು. ಪರವಾಗಿಲ್ಲ, ಹೇಳಿದ್ದಕ್ಕಿಂತ ಸ್ವಲ್ಪ ಕಮ್ಮಿನೇ ಬಿಲ್ ಮಾಡಿಸಿದ್ದೀನಿ. ಅದೆಲ್ಲ ಅಷ್ಟು ಬಿಲ್ ಮಾಡಿದ್ದಕ್ಕೆ ಯುಗಾದಿ ಗಿಫ್ಟ್ ಅಂದ್ಬಿಟ್ಟು 2 ಗಿಫ್ಟ್ನ ಕೊಟ್ಟರು. ಅದನ್ನು ತೊಗೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಇದು 2 ಕೊಟ್ಟರು. ಗುಡ್ ಮಾರ್ನಿಂಗ್. ಆ್ಯಂಡ್ ಬನ್ನಿ, ಇವಾಗ ಮನೆ ಕೆಲಸ ಎಲ್ಲ ಮಾಡಿದ್ದಾಯಿತು. ನಮ್ಮತ್ತೆ ಅಡುಗೆ ಸೆಕ್ಷನಲ್ಲಿ ಅಡುಗೆ ಎಲ್ಲ ಮಾಡ್ತಾಯಿದ್ದಾರೆ. ಇವಾಗ ನಾವು ನಮ್ಮ ಮನೇಲಿ ಇಬ್ಬರು ಇಂಪಾರ್ಟೆಂಟ್ ಗಂಡು ಮಕ್ಕಳಿದ್ದಾರಲ್ಲ, ಅವ್ರಿಗೆ ಎಣ್ಣೆ ಹಚ್ಚೋಣ, ಅಡ್ಲೆ ಎಣ್ಣೆ. ಸೊ ಲಾಸ್ಟ್ ಇಯರ್ ಎಲ್ಲ ಮನೆಯಲ್ಲೇ ಮಾಡಿರೋದು ಸಿಕ್ಕಿತ್ತು. ಈ ಟೈಮ್ ನಾನು ತರ್ಸೋದು ಮರ್ತೋಯ್ತು. ಹಾಗಾಗಿ ಮಮ್ಮ ಇರ್ತದೇನೆ ಯೂಸ್ ಮಾಡ್ತಾಯಿದ್ದೆ. ಯಾವುದೇ ಕೊಲಾಬ್ರೇಷನ್ ವಿಡಿಯೋ ಅಲ್ಲ. ಬೈ ದ ವೇ, ಹಾಯ್ ಮಾಡ್ಬಾ. ಓಕೆ, ಆಯಿತು. ಅಲ್ಲಿ ಎಸ್, ಸೇ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಹೇಳ್ಬೇಕು. ವೆಲ್ಕಮ್ ಬ್ಯಾಕ್ ಟು ಮೈ ಮಮ್ಮೀಸ್ ಚಾನೆಲ್. ಏನು ಮಾಡ್ಬೇಕು ಇವಾಗ? ನಾವು ಏನು ಅಪ್ಲೈ ಮಾಡ್ತಾ ಇದ್ದೀವಿ? ನಾವು
ಏನು ಅಪ್ಲೈ ಮಾಡ್ತಾ ಇದೀವಿ? ಆಯಿಲ್ ಹಾಕೊಳ್ತಾ ಇದೀವಿ ಫ್ರೆಂಡ್ಸ್ ಅಂತ ಹೇಳು. ನೋಡಿ ದಿಸ್ ಪ್ರಾಡಕ್ಟ್ ನೋಡಿ, ಯಾರನ್ನ ಕೊಲಾಬ್ರೇಷನ್ ಮಾಡಬೇಕು ಅಂದರೆ ನಮ್ಮ ಮಗು ಕಳಿಸ್ಕೊಡಿ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಹೇಳು ಮಗನೆ. ಆಮೇಲೆ ನೋಡಿ ನೋಡಿ. ಸೊ ಇವಾಗ ಇದನ್ನು ಅಪ್ಲೈ ಮಾಡೋಣ. ಸೊ ಅಪ್ಲೈ ಮಾಡಿಬಿಟ್ಟು ಮಗುಗೆ ಜಿಯ ಮಾಡಿಸಿ ಚೆನ್ನಾಗಿ ಮಾಡಿಸಿ ಏನೇನು ಮಾಡ್ಬೇಕು ಇವತ್ತು ನಾವು? ಇದು ಆಯಿಲ್, ಇದು ಆಯಿಲ್. ಅದಕ್ಕೆ ಆಮೇಲೆ ಈಸಿ ಈಸಿ. Turn back. Like that. Massage ಮಾಡ್ತೀವಿ. Massage. ಮತ್ತೆ ಬಾಯಿಲಿ. Turn back. Massage. ಏನ್ ಮಾಡೋಣ ಇವಾಗ? ಆಯಿಲ್ ರೂಪಿ ಮಾಮ, ಹಲೋ. ರೂಪೇಶ್ ಆಯ್ತು ಬನ್ನಿ. ಅಲ್ಲಿ ಕ್ಯಾಮ್ರಾ ಆಫ್ ಮಾಡ್ಬಿಡಿ ಸರ್. ಇವರಿಬ್ಬರಿಗೂ ಆಯಿಲ್ ಹಚ್ಚಿದ್ದಾಯಿತು. ಈಗ ದಾಸಾಯಿನವ್ರು ಬಂದಿದ್ದಾರೆ, ಅವ್ರಿಗೋಗಿ ಸ್ವಲ್ಪ ಅಕ್ಕಿ ಬೆಲ್ಲ ಎಲ್ಲ ಕೊಡಬೇಕು. ಇವಾಗ ಕೆಳಗಡೆ ಹೋಗ್ತೀನಿ, ಯದುವಿನ ಸ್ನಾನಕ್ಕೆ ಅವ್ರ ಪಪ್ಪ ಜೊತೆ ಬಿಡ್ತೀನಿ. ಇನ್ನೊಂದು ಹಾಫ್ ಆನ್ ಅವರ್. ನೋಡಿ ಇಲ್ಲಿ ಆಟ ಆಡ್ತಿದ್ದಾನೆ. ಅಲ್ಲಿಗೆ ಬಸ್ ಸ್ಕ್ರೀನ್ ಇಲ್ಲಿ ಸೇ ಹಾಯ್. ನೋಡಿ ಫುಲ್ ಮಜಾ ಮಾಡ್ತಾ ಇದ್ದಾರೆ. ನಾವು ಫುಲ್ಲು ಆಯಿಲ್ ಹಚ್ಕೊಂಡು. ರೂಪೇಶ ಸ್ಕ್ರೀನಿಗೆ ಬರೋಕ್ಕೆ ನಾಚಿಕೆ ಪಟ್ಕೊಂಡು ಹೊಟ್ಟೋದ್ರು ಅವ್ರ ಸ್ನಾನಕ್ಕೆ. ಆ್ಯಂಡ್ ಇವಾಗ ಸ್ವಲ್ಪ ನಾನು ಆಯಿಲೆಲ್ಲ ಹಚ್ಕೊಂಡು ನಾನು ಕೂಡ ಸ್ನಾನ ಮಾಡಿ ಸ್ನಾನ ಆದಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ, ಓಕೆನಾ? ನಾನಿನ್ನೂ ಸ್ನಾನ ಮಾಡಿರಲಿಲ್ಲವಲ್ಲ, ಅದಕ್ಕೆ ನಮ್ಮ ಅತ್ತೆನೇ ಕಳಿಸ್ದೆ. ಆ್ಯಕ್ಚುಲಿ ಈ ಥರದ್ದು ಹಳ್ಳಿಗಳಲ್ಲಿ ನೋಡೋದು ಸರ್ವೇ ಸಾಮಾನ್ಯ, ಆದರೆ ಬೆಂಗಳೂರಲ್ಲಿ ಈ ಥರ ಬರೋದೇ ದೊಡ್ಡ ವಿಷಯ. ಕಾಯ್ತಾ ಇರ್ತೀವಿ ನಾವಂತೂ ಯಾವಾಗ ಬರ್ತಾರೆ ಅಂತ. ಪ್ರತಿ ಹಬ್ಬಗಳಿಗೂ ಊರಲ್ಲಾದರೆ ಈ ಥರ ಬರ್ತಾರೆ, ನಾವು ಅವಕ್ಕೆ ಪೂಜೆ ಮಾಡಿ ಏನೋ ನಮ್ಮ ಕೈಲಾಗಿರೋ ಅಂಥದ್ದು ಕೊಡ್ತಾ ಇರ್ತೀವಿ. ಸೊ ಬೆಂಗಳೂರಲ್ಲಿ ಇರಲ್ವಲ್ಲ. ಬಟ್ ಆದರೆ ಏನೋ ನಮ್ಗೆ ಗೊತ್ತಿಲ್ಲ, ನನಗೂ ಬಸವಣ್ಣಗೆ ಏನೋ ಅಟ್ಯಾಚ್ಮೆಂಟು. ಪ್ರತಿ ಸಲ ಹಬ್ಬಕ್ಕೂ ಅವ್ರು ಬರ್ತಾರೆ, ನಾವು ಈ ಥರ ಕೊಡ್ತೀವಿ. ಆ್ಯಂಡ್ ಅತ್ತೆ ಕಳಿಸ್ದೆ, ಅತ್ತೆ ಕೊಟ್ಬಿಟ್ಟು ಬಂದರು. ಓ ನೀವು ಹೊಟ್ಟೆ ಎಲ್ಲ ಕಾಣಿಸ್ತೈತೆ, ಬೋನ್ಸ್ ಎಲ್ಲ. ಅರ್ಷದ್ ನೋಡಲ್ಲಿ ಹೆಂಗ್ ಕಾಣಿಸ್ತೈತೆ ಮಸಲ್ಸ್. ಒಬ್ಬ ಅಡಿಯೋ. ಇದೆಲ್ಲ ನಮ್ಮ ಶಾಪ್ ಮಾಡಿರೋದು. ನೈಟ್ ತಿರ್ಗಾ ಸ್ಟುಡಿಯೋಗೆ ಹೋಗಿ ಯದುವೀರ್ಗೆ ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಅದರಲ್ಲಿ ಈ ಪೇರ್ ಹಾಕ್ತಿದ್ದೀನಿ ಇವಾಗ, ಸ್ಲೀವ್ಲೆಸ್ದು. ಸೊ ಇದೆಲ್ಲ ಹೊಸದು. ಇನ್ನು ಕಬೋರ್ಡಲ್ಲಿ ಹೊಸವೂ ಇದ್ದಾವೆ, ಬಟ್ ಆದರೂ ಹಬ್ಬಕ್ಕೆ ತರಬೇಕಲ್ಲ ಅಂತ ತಂದಿದ್ದು. ಇದು ರೂಪೇಶ್ ಮೊನ್ನೆ ಔಟ್ ಸ್ಟೇಷನ್ ಹೋಗಿದ್ದು, ಅವ್ರನ್ನ ಅನ್ಬಾಕ್ಸೇ ಮಾಡಿಲ್ಲ. ಬ್ಯಾಗೆಲ್ಲ ಅವ್ರದ್ದು ಅನ್ಬಾಕ್ಸೇ ಮಾಡಿಲ್ಲ. ಹಾಯ್ ಎಲ್ರಿಗೂ ಹೇಳು ಹ್ಯಾಪಿ ಯುಗಾದಿ ಅಂತ ಹೇಳು. ಕಂದ ಮರಿ, ಅರಿದ ಕಂದ ಮರಿ ನೋಡಿ, ನಮ್ಮ ಮುದ್ದು ಮರಿ.
ಚಿನ್ನಿ ಮರಿ ಆಕ್ಚುಲಿ ಎಲ್ಲಾರ್ದು ಸ್ನಾನ ಆಯ್ತು, ಎಲ್ಲ ಆಯ್ತು, ನಂದೇ ಇನ್ನೂ ಆಗಿಲ್ಲ. ನಾನು ಇವಾಗ ಮಾಡ್ಕೋಬೇಕು. ಬೆಳಗ್ಗೆನೆ ನಮ್ಮ ಅತ್ತೆ ಅಡಿಗೆ ಸೆಕ್ಷನ್ ಅಲ್ಲಿ ಬಂದ್ಬಿಟ್ಟು ಪಲ್ಯಗಳೆಲ್ಲ ರೆಡಿ ಮಾಡಿದ್ದಾರೆ. ನಮ್ಮ ಚಿಕ್ಕಮ್ಮ ಅಲ್ಲಿ ಒಬ್ಬಟ್ಟು ಸಾರು, ಕಾಳು ಸಾರು, ಹೆಸರು ಬೇಳೆ ಇಷ್ಟು ಅವರಲ್ಲಿ ಮಾಡ್ತಿದ್ದಾರೆ. ನಮ್ಮ ಅತ್ತೆ 5 ತರದ ಪಲ್ಯ ಮಾಡಿದ್ದಾರೆ. ಒಂದು ಬೀನ್ಸ್ ಪಲ್ಯ, ಬೆಂಡೆಕಾಯಿ ಪಲ್ಯ, ಕಸ್ತೂರಿ ಗಡ್ಡೆ ಪಲ್ಯ, ಅಲ್ಲ ಸುವರ್ಣ ಗಡ್ಡೆ ಪಲ್ಯ, ಆಮೇಲೆ ಇನ್ನೇನತ್ತೆ ಬಾಳೆಕಾಯಿ ಪಲ್ಯ, ಈ ತರ 5 ಪಲ್ಯಗಳು ಮಾಡಿದ್ದಾರೆ. ಅಂಡ್ ನಮ್ಮ ಚಿಕ್ಕಮ್ಮ ಒಬ್ಬಟ್ಟು ಎಲ್ಲ ಮಾಡಿದ್ದಾರೆ. ರೂಪೇಶ್ ಅಲ್ಲಿ ದೀಪ ಹಚ್ತಾ ಇದ್ದಾರೆ. ಆಲ್ರೆಡಿ ನನ್ನ ಮಗ ರೆಡಿಯಾಗಿ ಕೂತಿದ್ದಾನೆ. ರಿಲೇಟಿವ್ಸ್ ಹತ್ತತ್ರ ಇದ್ರೆ ಇದೇ ರೀತಿ ಕೆಲಸ ಶೇರ್ ಮಾಡ್ಕೊಂಡು ಕೆಲಸನೂ ಬೇಗ ಆಗುತ್ತೆ, ಜೊತೆಗೆ ಎಲ್ಲ ಐಟಮ್ಸು ತಿಂದಂಗಾಗುತ್ತೆ. ಈ ರೀತಿ ಇವಾಗ ಊಟಕ್ಕೆ ಅಲ್ಲಿ ಹೋಗ್ತಾ ಇದೀವಿ. ಅಲ್ಲಿ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ನಮ್ಮ ನೇಟಿವ್ಗೆ ಹೋಗ್ತೀವಿ, ಊರಿಗೆ ಹೋಗ್ತೀವಿ. ಹೋಗಿ ನಮ್ಮ ಹಿರಿಯರಿಗೆಲ್ಲ ಪೂಜೆ ಮಾಡಿ ಈ ವರ್ಷ ಎಲ್ಲರೂ ನಮ್ಗೆ ಆಶೀರ್ವಾದ ಮಾಡಿ ಎಲ್ಲ ಒಳ್ಳೇದಾಗ್ಲಿ ಅಂತ ನಾವು ಕೂಡ ಬೇಡ್ಕೊ ಬರ್ತೀವಿ. ಅಂಡ್ ಬನ್ನಿ ಇವಾಗ ಚಿಕ್ಕಮ್ಮ ಮನೆ ಹತ್ರ ಹೋದ್ಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಅಷ್ಟರಲ್ಲಿ ಔಟ್ಫಿಟ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಓಕೆನಾ? ತುಂಬಾ ಚೆನ್ನಾಗಿದೆ. ಒಬ್ಬಟ್ಟೆಲ್ಲಿ ಸ್ವಲ್ಪ ತಿನ್ನು, ತಿರ್ಗಿ ಜೊತೆಲಿ ತಿನ್ನೋಣ. ಸ್ವಲ್ಪ ತಿನ್ನು, ತಿರ್ಗಿ ಜೊತೆಲಿ ತಿನ್ನೋಣ ಅಂತ. ಅಲ್ಲೇ ತಿನ್ನೋಣ, ಆಚೆ ಕೂತ್ಕೊಂಡೆಲ್ಲ ಅಲ್ಲೇ ತಿನ್ನೋಣ ಎಲ್ಲ. ಆಕ್ಚುಲಿ ಊಟ ಮಾಡ್ಕೊಂಡು ಹೊರಡೋಣ ಅಂತ ಅನ್ಕೊಂಡಿದ್ದು ಊರಿಗೆ, ಬಟ್ ಆದ್ರೆ ಊಟ ಮಾಡೋಕ್ಕಾಗಿಲ್ಲ, ಹಾಗೆ ಹೊರಟ್ವಿ. ಹೋಗೋ ದಾರಿಯಲ್ಲಿ ನಮ್ಮ ಬೆಂಗಳೂರಲ್ಲಿ ಈಗ ಈ ಸೀಸನ್ ಶುರುವಾಗಿದೆ. ಏನಪ್ಪಾ ಅಂತಂದ್ರೆ ಲೈಟ್ ಪಿಂಕಿಶ್ ಫ್ಲವರ್ಸ್, ಅದನ್ನ ಏನಂತ ಕರೀತಾರೆ ಗೊತ್ತಿಲ್ಲ, ಅದು ಬ್ಲೂಮ್ ಆಗೋದು. ಸೊ ಅದನ್ನ ನೋಡಕ್ ತುಂಬಾನೇ ಖುಷಿ ಆಗುತ್ತೆ ನನಗಂತೂ. ಈ ನಡುವೆ ಇನ್ಸ್ಟಾಗ್ರಾಮ್ ಅಲ್ಲಿ ಅದನ್ನೆಲ್ಲ ನೋಡಿ ಬರೀ ನನ್ಗೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಬರೀ ಅದೇ ಬರ್ತಾ ಇರುತ್ತೆ. ಸೊ ಹಾಗಾಗಿ ನೋಡ್ಕೊಂಡು ಹೊರಟ್ವಿ. ಊರಿಗೆ ರೀಚ್ ಆದ್ವಿ. ನಮ್ಮ ಚಿಕ್ಕಮ್ಮ ಹೂವು ಮೂಡಿಸಿದ್ರು, ಅದನ್ನ ನಾನು ಕನ್ನಡಿಯಲ್ಲಿ ನೋಡ್ಕೊಳ್ತಾ ಇದ್ದೆ. ಅಂಡ್ ಬನ್ನಿ ಈಗ ಎಲ್ಲ ರಾಕ್ ಕ್ಲಿಪ್ಪಿಂಗ್ಸ್ ನ ಹಾಕ್ತೀನಿ. ಏನದು ವೀರ್? ಚಿನ್ನಿ ಪಪ್ಪು ಡಾಗಿನಾ? ಏನ್ ಮಾಡ್ತಾ ಇದೆ? ಬೇಡ ಕಚ್ಚುತ್ತದು. ಅವ್ರ ಮಮ್ಮಿ ಇದೆ ಅಲ್ಲಿ ನೋಡೋದು, ಅವ್ರ ಮಮ್ಮಿ ಇದೆ. ಇದು ವೀರ್ ಹೋಗ್ಬೇಡ ಆಚೆ, ಕಚ್ಚುತ್ತದು. ವ್ಯಾಕ್ಸಿನ್ ಹಾಕ್ಸಿರಲ್ಲ, ಕಚ್ಚಿದ್ರೆ ಅಷ್ಟೇ ಅಲ್ಲಿ. ಇಲ್ಲ ಇಲ್ಲಿಂದಾನೆ ನೋಡಷ್ಟೇ. ಇದೆಯಂತೆ. ಆಡ್ಸೋತೆ ಅಂತ ಒಳ್ಳೆ ಬುದ್ಧಿ ಕೊಡಬಾರ್ದು. ಒಳ್ಳೆ ಬುದ್ಧಿ ಕೊಡು. ಏನು ಬುದ್ಧಿ ಕೊಡಪ್ಪ. ಸಾಲು ಇಡ್ರ ಸೈ ತಗುತ್ತದೆ. ಕೈಯಲ್ಲಿ ಇಡ್ರ ಆಯುಷು ಆರೋಗ್ಯ ಕೊಡಪ್ಪ. ಸಾಲು ನಾನು ಸೇರಿ ನಮ್ಮ ಕಣ್ಣಿಗೆ ಕುತ್ಕೊಂಡ್ರ
ಊಟ ಎಲ್ಲ ತೊಗೊಂಡೋಗಿದ್ವಿ, ಎಲ್ಲ ಜೊತೆಲಿ ಕೂತ್ಕೊಂಡು ಊಟ ಮಾಡಿದ್ವಿ. ಅಷ್ಟೊತ್ತಿಗೆ ನಮ್ಮ ಮಮ್ಮಿಯವರು, ಚಿಕ್ಕಮ್ಮ ಅವರು, ನಮ್ಮ ಮಾವರು ಎಲ್ಲ ಫ್ಯಾಮಿಲಿಯವ್ರು ಬಂದಿದ್ರು. ನಾನು ಆ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಳ್ಳೋದೆ ಮರ್ತೋದೆ. ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿ ಈವ್ನಿಂಗ್ ಬ್ಯಾಂಗ್ಳೂರ್ಗೆ ರಿಟರ್ನ್ ಆದ್ವಿ. ಅಷ್ಟೇ ಇವತ್ತಿನ ವ್ಲಾಗ್. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್.